ಈ ಕಥೆಯ ಹೆಸರು ಕಲ್ಲು ಮನೆ ರಹಸ್ಯ. ಒಂದಾನೊಂದು ಕಾಲದಲ್ಲಿ ಒಂದು ಹಳ್ಳಿಯಲ್ಲಿ ಒಂದು ಕಲ್ಲಿನ ಮನೆ ಇತ್ತು. ಆ ಮನೆ ಹಲವು ವರ್ಷಗಳಿಂದ ಖಾಲಿಯಾಗಿತ್ತು. ರಾತ್ರಿ ಬಂದಾಕ್ಷಣ ಅಲ್ಲಿ ವಿಚಿತ್ರ ಶಬ್ದಗಳು ಕೇಳಿಸುತ್ತವೆ ಎಂದು ಹಳ್ಳಿಯವರು ಹೇಳುತ್ತಿದ್ದರು. ಯಾರೂ ಸೂರ್ಯ ಅಸ್ತಮಿಸಿದ ಮೇಲೆ ಆ ದಾರಿಗೆ ಹೋಗುತ್ತಿರಲಿಲ್ಲ. ಒಂದು ದಿನ ರವಿ ಮತ್ತು ಮನೋಜ್ ಎಂಬ ಇಬ್ಬರು ಸ್ನೇಹಿತರು ಇದು ಮೂಢನಂಬಿಕೆ ಮಾತ್ರ ಎಂದು ಹೇಳಿ ಆ ಮನೆಗೆ ಹೋಗೋಣ ಎಂದು ತೀರ್ಮಾನ ಮಾಡಿದರು. ಮನೋಜ್ಗೆ ಸ್ವಲ್ಪ ಭಯವಾಗುತ್ತಿತ್ತು, ಆದರೆ ರವಿ ಧೈರ್ಯ ಮಾಡಿಸಿದ. ರಾತ್ರಿ 9 ಗಂಟೆಗೆ ಟಾರ್ಚ್ ಹಿಡಿದು ಇಬ್ಬರು ಕಲ್ಲು ಮನೆ ಕಡೆಗೆ ನಡೆದು ಹೋದರು. ಮನೆಗೆ ಹತ್ತಿರವಾಗುತ್ತಿದ್ದಂತೆ ಗಾಳಿ ಜೋರಾಗಿ ಬೀಸಲು ಶುರುವಾಯಿತು. ಬಾಗಿಲು ಸ್ವಲ್ಪ ತೆರೆದಿತ್ತು. ಒಳಗೆ ಹೋಗೋಣ ಎಂದು ರವಿ ಹೇಳಿದ. ಅವರು ಒಳಗೆ ಕಾಲಿಟ್ಟ ತಕ್ಷಣ ಬಾಗಿಲು ತಾನಾಗಿಯೇ ಜೋರಾಗಿ ಮುಚ್ಚಿಕೊಂಡಿತು. ಧಡ್ ಎಂದು ಇಬ್ಬರು ಬೆಚ್ಚಿ ಬಿದ್ದರು. ಒಳಗೆ ಧೂಳು ತುಂಬಿತ್ತು. ಗೋಡೆಯ ಮೇಲೆ ಹಳೆಯ ಫೋಟೋಗಳು ಹಾಕಿದ್ದವು. ಅದರಲ್ಲಿ ಒಬ್ಬ ವೃದ್ಧನ ಫೋಟೋ ಮಾತ್ರ ಹೊಸದಾಗಿ ಕಾಣಿಸುತ್ತಿತ್ತು. ಅಷ್ಟರಲ್ಲಿ ಮೇಲಿಂದ ಕಾಲಿನ ಶಬ್ದ ಕೇಳಿಸಿತು. ಟಕ್ ಟಕ್ ಟಕ್. ಅವರು ಮೆಟ್ಟಿಲೇರಿದರು. ಮೇಲಿನ ಕೋಣೆಯಲ್ಲಿ ಒಂದು ಹಳೆಯ ಕುರ್ಚಿ ನಿಧಾನವಾಗಿ ಅಲುಗಾಡುತ್ತಿತ್ತು. ಆದರೆ ಅಲ್ಲಿ ಯಾರೂ ಕುಳಿತಿರಲಿಲ್ಲ. ಹಠಾತ್ ಟಾರ್ಚ್ ಬೆಳಕು ಆಫ್ ಆಯಿತು. ಕತ್ತಲಿನಲ್ಲಿ ಯಾರೋ ಕುಸು ಮಾಡಿದಂತೆ ಕೇಳಿಸಿತು. ಇಲ್ಲಿಂದ ಹೋಗಿ, ಇದು ನನ್ನ ಮನೆ. ರವಿ ಟಾರ್ಚ್ ಮತ್ತೆ ಆನ್ ಮಾಡಿದ. ಕುರ್ಚಿಯಲ್ಲಿ ಈಗ ಆ ಫೋಟೋದಲ್ಲಿದ್ದ ವೃದ್ಧನು ಕುಳಿತಿದ್ದನು. ಅವನ ಕಣ್ಣುಗಳು ಕೆಂಪಾಗಿದ್ದವು. ಇಬ್ಬರು ಭಯದಿಂದ ಕೆಳಗೆ ಓಡಿ ಹೊರಗೆ ಬಂದರು. ಗಾಳಿ ಕೂಡ ತಕ್ಷಣ ನಿಂತಿತು. ಅವರು ಹಳ್ಳಿಗೆ ಓಡಿ 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 ಹೋದರು. ಎಲ್ಲರಿಗೂ ಕಥೆಯನ್ನು ಹೇಳಿದರು. ಮರುದಿನ ಹಳ್ಳಿಯವರು ಹೋಗಿ ನೋಡಿದಾಗ ಮನೆ ಮತ್ತೆ ಖಾಲಿಯಾಗಿತ್ತು. ಆದರೆ ಗೋಡೆಯ ಮೇಲೆ ಹೊಸ ಫೋಟೋ ಇತ್ತು. ಅದರಲ್ಲಿ ರವಿ ಮತ್ತು ಮನೋಜ್ ನಿಂತಿದ್ದರು. ಎಲ್ಲರೂ ಗಾಬರಿಯಾದರು. ಹಳ್ಳಿಯ ಹಿರಿಯ ಶಂಕರಪ್ಪ ಹೇಳಿದರು, ಬಹಳ ವರ್ಷಗಳ ಹಿಂದೆ ಇಲ್ಲಿ ಗೋಪಾಲ ಎಂಬ ವೃದ್ಧನು ವಾಸಿಸುತ್ತಿದ್ದ. ಅವನು ಫೋಟೋ ತೆಗೆದುಕೊಳ್ಳುವುದನ್ನು ತುಂಬಾ ಇಷ್ಟಪಡುತ್ತಿದ್ದ. ಒಂದು ದಿನ ಅವನು ಕಾಣೆಯಾಗಿದ್ದ. ನಂತರ ಈ ಮನೆಗೆ ಹೋದವರ ಫೋಟೋ ಗೋಡೆಯ ಮೇಲೆ ಕಾಣಿಸುತ್ತಿತ್ತು. ಕೆಲವರು ಮರಳಿ ಬರುತ್ತಿರಲಿಲ್ಲ. ಆ ರಾತ್ರಿ ರವಿ ಮನೆಗೆ ಹೋಗಿ ಮಲಗಲು ಪ್ರಯತ್ನಿಸಿದ. ಮಧ್ಯರಾತ್ರಿ ಕಿಟಕಿಯಿಂದ ದೂರದಲ್ಲಿ ಕಲ್ಲು ಮನೆ ಕೋಣೆಯಲ್ಲಿ ಬೆಳಕು ಹೊಳೆಯುತ್ತಿತ್ತು. ಅದೇ ಸಮಯದಲ್ಲಿ ಅವನ ಮೊಬೈಲ್ ಸ್ವಯಂ ಆನ್ ಆಯಿತು. ಸ್ಕ್ರೀನ್ ಮೇಲೆ ಹೊಸ ಫೋಟೋ ಕಾಣಿಸಿತು. ಅದರಲ್ಲಿ ರವಿ ಕಲ್ಲು ಮನೆ ಮುಂದೆ ನಿಂತಿದ್ದ. ಆದರೆ ಅವನು ಅಲ್ಲಿ ಹೋಗಿರಲಿಲ್ಲ. ರವಿ ಮನೋಜ್ಗೆ ಕರೆ ಮಾಡಿದ. ನನಗೂ ಅದೇ ಆಗಿದೆ ಎಂದ ಮನೋಜ್ ನಡುಗುತ್ತಾ. ಇಬ್ಬರು ಮಾತನಾಡುತ್ತಿದ್ದಾಗ ಫೋನಿನಲ್ಲಿ ಒಂದು ವಿಚಿತ್ರ ಶಬ್ದ ಕೇಳಿಸಿತು. ಬನ್ನಿ, ನಿಮ್ಮ ಸ್ಥಳ ಇಲ್ಲಿದೆ, ಬನ್ನಿ ಎಂದು. ಮರುದಿನ ಬೆಳಗ್ಗೆ ಹಳ್ಳಿಯವರು ಗಮನಿಸಿದರು. ರವಿ ಮತ್ತು ಮನೋಜ್ ಮನೆಗಳಲ್ಲಿ ಇರಲಿಲ್ಲ. ಹುಡುಕಲು ಎಲ್ಲರೂ ಕಲ್ಲು ಮನೆ ಕಡೆ ಹೋದರು. ಬಾಗಿಲು ತೆರೆದಿತ್ತು. ಒಳಗೆ ಗೋಡೆಯ ಮೇಲೆ ಹೊಸ ಫೋಟೋ ಹಾಕಿತ್ತು. ಈ ಬಾರಿ ಅದರಲ್ಲಿ ರವಿ ಮತ್ತು ಮನೋಜ್ ಕುರ್ಚಿಯಲ್ಲಿ ಕುಳಿತಿದ್ದರು. ಅವರ ಹಿಂದೆ ಆ ವೃದ್ಧ ನಿಂತಿದ್ದ. ಕುರ್ಚಿ ನಿಧಾನವಾಗಿ ಅಲುಗಾಡುತ್ತಿತ್ತು. ಆದರೆ ಕೋಣೆ ಖಾಲಿ ಇತ್ತು. ಆ ದಿನದಿಂದ ಯಾರೂ ಆ ಕಲ್ಲು ಮನೆಯ ಕಡೆ ಹೋಗಲಿಲ್ಲ. ಆದರೂ ಕೆಲವು ರಾತ್ರಿ ಗೋಡೆಯ ಮೇಲೆ ಇನ್ನೂ ಹೊಸ ಫೋಟೋಗಳು ಕಾಣಿಸುತ್ತಲೇ ಇರುತ್ತವೆ ಎಂದು ಹಳ್ಳಿಯವರು ಹೇಳುತ್ತಾರೆ. ಈ ಕಥೆಯಿಂದ ನಾವು ಅರ್ಥ ಮಾಡಿಕೊಳ್ಳುವುದೇನೆಂದರೆ, ದೊಡ್ಡವರ ಮಾತನ್ನು ಕೇಳಬೇಕು. ಮೂಢನಂಬಿಕೆಯಾದರೂ ನಾವು ಅಪಹಾಸ್ಯ ಮಾಡಬಾರದು. ಈ ರೋಚಕ ಕಥೆ ನಿಮಗೆ ಇಷ್ಟವಾಗಿದ್ದರೆ ಕಥೆಯನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನಿತರ ರೋಚಕ ಕಥೆಗಳನ್ನು ಅಪ್ಲೋಡ್ ಮಾಡುವೆ. ಧನ್ಯವಾದಗಳು.